ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಿಮ್ಮ TNK ಕನ್ನಡಿಗ ಮಾಡುವಂಥ ಪ್ರೀತಿಯ ನಮಸ್ಕಾರ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಲಾಸ್ಟ್ ವಿಡಿಯೋ ಮೊನ್ನೆ ಬಿಟ್ಟಿದ್ದ ವಿಡಿಯೋ ಕೂಡ ಪರವಾಗಿಲ್ಲ. ಒಂದಷ್ಟು ಕಮೆಂಟ್ಸ್ಗಳು ಬಂದು ಒಂದಷ್ಟು ಸಬ್ಸ್ಕ್ರೈಬರ್ಸ್ಗಳು ಆಯ್ತಾ ಇದ್ದಾರೆ. ಸೊ ನನ್ನ ಕುಟುಂಬಕ್ಕೆ ಯಾರು ಸೇರ್ಪಡೆ ಆಗ್ತಾ ಇರೋ ಸೊ ಅವ್ರೆಲ್ರಿಗೂ ಧನ್ಯವಾದ. ಸೊ ಏನಿಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕಾಲು ಎಳೀತಾ ಇರ್ತಾರೆ ಅಥವಾ ಕಾಲು ಎಳೆಯೋರು ಅಂತ ವಿಡಿಯೋ ಮಾಡೋಣ ಅಂತ. ಬಟ್ ಕಾಲು ಎಳೆಯೋರು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಸಾಲಲ್ಲ ನನ್ನ ಪ್ರಕಾರ. ಯಾಕೆ ಅಂದರೆ ಅದು ಒಂದು ಲೆಂತಿ ವಿಡಿಯೋ ಆಗಿಬಿಡತ್ತೆ. ಇಲ್ಲ ಅಂದರೆ ಅವ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳಕ್ಕೆ ಎಪಿಸೋಡ್ ಗಟ್ಟಲೆ ಮಾಡಬೇಕಾಯ್ತದೆ. ಬೇಡ, ಸ್ವಲ್ಪ ತಕ್ಕಮಟ್ಟಿಗೆ ರಿಯಾಕ್ಷನ್ಸ್ ಇರೋ ವೀಡಿಯೋಸ್ಗಳನ್ನ ಮಾಡೋಣ. ಅಂದರೆ ನಮ್ಮ ರಂಗಣ್ಣ ಅವ್ರದ್ದು ಇಲ್ಲ ಅಜಿತ್ ಸರ್ದು, ಸೊ ಇಂಥವ್ರದ್ದು ಅರ್ಧರ ವೀಡಿಯೋಸ್ಗಳು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಆ ಪ್ಲ್ಯಾನ್ಗೋಸ್ಕರ ಒಂದು ವೀಡಿಯೋ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲಿ ಇಟ್ಕೊಂಡು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಹಂಗೆ ಬೆಳಗ್ಗೆ ಕೂತ್ನಲ್ಲ ಮಾಡೋಣ ಅಂದ್ಬಿಟ್ಟು ಒಂದು ವಿಡಿಯೋ, ಅಷ್ಟು ವೀಡಿಯೋಸ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಅದ್ರ ಜೊತೆ ವೀಡಿಯೋಸ್ ಜೊತೆ ಹಂಗೆ ಬೈಟ್ ಹಾಕ್ಕೊಂಡು ಜಾಸ್ತಿ ಲೆಂತ್ ವೀಡಿಯೋಸ್ ಮಾಡೋದು ಬೇಡ. ಅದು ಆ್ಯಕ್ಚುಲಿ ಲಾಸ್ಟ್ ಟೈಮ್ 12 ನಿಮಿಷದ ವೀಡಿಯೋ, ನನಗೆ ಗೊತ್ತಿಲ್ಲ ಅದನ್ನು ಜನ ನೋಡ್ತಾರೋ ಇಲ್ಲೋ ಅಂತ. ಬಟ್ ಆದರೂ ಮಾಡಿದೆ. ಇದನ್ನು ಜಾಸ್ತಿ ಲೆಂತ್ ಮಾಡೋದು ಬೇಡ, ಪಟ 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 ಅಂತ ಮುಗಿಸೋಣ. ಓಕೆ ಬನ್ನಿ. ಐನೂರು ವರ್ಷ ಕತೆ ವಾಪಸ್ ಬಂದು ಪುನರ್ಸ್ಥಾಪನೆ ಆಗ್ತಿದ್ರೆ ಯಾಕೆ ಕೊಡಲ್ಲ? ಬಿಜೆಪಿಯವ್ರಿಗೋಸ್ಕರನೋ ಮೋದಿಗೋಸ್ಕರನೋ ಯಾಕೆ? ಯಾರು ಮುಸ್ಲಿಮರು ಬಂದು ಹೇಳಿದ್ರು ನಿಮಗೆ ಕೊಡಬೇಡಿ ರಜಾ ಅಂತ? ಯಾರಾದ್ರು ಬಂದು ಹೇಳಿದ್ರ ನಿಮಗೆ ನೀವು ಕೊಡಕೂಡುದು, ನೀವು ಕೊಟ್ಟರೆ ನಾವು ಸಿಡಿದದ್ದು ಬಿಡ್ತೀವಿ ಅಂತ ಏನಾದ್ರು ಹೇಳಿದ್ರ? ಯಾಕೆ? ವೈ? ರೀಸನ್ ಇಲ್ಲ. ಎಂತೆಂಥದಕ್ಕೆ ರಜಾ ಕೊಟ್ಟಿದ್ದೀವಿ ನಾವು ನಮ್ಮ ರಾಜ್ಯಗಳಲ್ಲಿ. ಮುಂದೆ ಎಂತೆಂಥದಕ್ಕೆ ಕೊಡಬಹುದು? ಏನದು ದ್ವೇಷ ಸಾಧನೆಯೋ ಅಥವಾ ಅದು ಮೋದಿ ಬಿಜೆಪಿ ಅನ್ನೋ ರಾಜಕಾರಣ ಅಂತಾನೋ? ಜನರ ಭಾವನೆಯನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಮುಖ್ಯಮಂತ್ರಿಗಳು. ನಂಗೆ ಯಾಕೋ ಹಂಗೆ ಅನ್ನಿಸ್ತಿದೆ. ನಂಗೆ ಯಾಕೋ ಹಂಗೆ ಅನ್ನಿಸ್ತಿದೆ. ನಿಮಗೆ ಅದನ್ನು ಹೇಳುವ ಜನ ನಿಮ್ಮ ಸುತ್ತಲೂ ಹೇಳಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಂಗೆ ಯಾಕೋ ಹಂಗೆ ಅನ್ಸಿದ್ಯಪ್ಪ. 500 ವರ್ಷಗಳ ಕತೆ ವಾಪಸ್ ಬಂದು ನಮ್ಮಲ್ಲಿ ರಜಾ ಕೊಡೋದು ಕೂಡ ಕೆಲವೊಂದು ಕಡೆ ಅರ್ಧ ದಿನ ರಜಾ ಅಂದರು, ಇನ್ನು ಕೆಲವೊಂದು ಕಡೆ ಇಲ್ಲ ರಜಾನೇ ಕೊಡಲ್ಲ, ಇದಕ್ಕೆಲ್ಲ ನಾವ್ಯಾಕೆ ರಜಾ ಕೊಡಬೇಕು ಅಂತಂದರು. ನಮ್ಮಲ್ಲಂತೂ ರಜಾನೇ ಇರಲಿಲ್ಲ ಬಿಡ್ರಿ, ಅದು ಬೇರೆ ವಿಚಾರ. ಸೊ ಈ ಥರ ಕೆಲವು ವಿಚಾರಗಳು ನಡೀತಾ ಇರುತ್ತೆ. ರಾಮ ಮಂದಿರ ವಿಚಾರದಲ್ಲಿ ಅಯೋಧ್ಯೆ ಹೆಸರಲ್ಲಿ ಒಂದು ಧರ್ಮಕ್ಕೆ ಮಿತಿ ಮೀರಿದ ಪ್ರಾಧಾನ್ಯತೆ ನೀಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಬರೀ ಆಲಯಕ್ಕೆ ಸಮಯ ಕೊಟ್ಟಿದ್ದಾರೆ. ಇದು ಸರಿಯಲ್ಲ, ಇದು ಅವರಿಗೆ ಒಳ್ಳೆಯದಲ್ಲ ಅಂತ ಕಾಂಗ್ರೆಸ್ ನಾಯಕ, ನಿಮ್ಗೆ ಯಾರು ಪರಿಚಯ ಇದ್ರೆ ನಂಗೆ ಗೊತ್ತಿಲ್ಲ, ನಿಮ್ಗೆ ಪರಿಚಯ ಇದೆಯೋ ಇಲ್ವಾ ಗಿರಾಕಿ, ಅವರು ಹೇಳಿದ್ದಾರಂತೆ. ರಾಮ ಮಂದಿರದ ಸುತ್ತವೇ ದೇಶ ರಾಜಕೀಯ ಪ್ರದಕ್ಷಿಣೆ ಹಾಕ್ತಾ ಇದೆ. ಪ್ರತಿಯೊಬ್ಬರು ಆಲಯದ ಬಗ್ಗೆ, ರಾಮನ ಬಗ್ಗೆ ಮಾತಾಡ್ತಿದ್ದಾರೆ. ಇದನ್ನು ನೋಡಿ ನೋವಾಗ್ತಿದೆ ಅಂತೆ. ಯಾಕೆ ನೋವು? ಯಾಕೆ? ಜೆರುಸಲೇಂನಲ್ಲಿ ಯೇಸು ಕ್ರಿಸ್ತನನ್ನ ಬಿಟ್ಟು ಬೇರೆ ಮಾತನಾಡ್ಲಿಕ್ಕೆ ಬರಲ್ಲ ಕ್ರೈಸ್ತ ನಂಬಿಕೆ ಇರುವವರಿಗೆ. ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಅಲ್ಲಾ ಬಿಟ್ಬಿಟ್ಟು ಬೇರೆ ಮಾತಾಡಕ್ ಬರಲ್ಲ. ಅಲ್ಲಾ ಬಗ್ಗೆ, ಆ ಧರ್ಮದ ಬಗ್ಗೆ ನಂಬಿಕೆ ಇರೋರಿಗೆ. ಭಾರತದಲ್ಲಿ ರಾಮನ್ನ ಬಿಟ್ಟು ಬೇರೆ ಏನು ಮಾತಾಡಬೇಕಾಗಿತ್ತು ಈ ಪಾರ್ಟಿಗೆ? ಇಲ್ಲ, ಅದನ್ನೇ ಮಾತಾಡೋದು. ಏನಾಯ್ತು ಈಗ ನಿಮಗೂ ಪ್ರಾಬ್ಲಮ್? ಏನ್ ಫೈಲ್ಸ್ ಡೆವಲಪ್ ಆಗ್ತಿದೆಯಾ ಏನು ಇದನ್ನ ಮಾತಾಡೋದ್ರಿಂದ? ಏನಾಯ್ತು ನಿಮಗೆ ಪ್ರಾಬ್ಲಮ್? ಅದರಿಂದ ಯಾಕೆ ಮಾತಾಡಬಾರ್ದು? ಆಲ್ ರೈಟ್. ಇಷ್ಟೊಂದು ನೋವಾದ ಈ ಪಾಪ ಬಹಳ ದೊಡ್ಡ ವ್ಯಕ್ತಿಗೆ ಪಾಕಿಸ್ತಾನದಲ್ಲಿ ಹಿಂದೂ ದೇವಸ್ಥಾನಗಳನ್ನು ಒಡೆದು ಬಿಸಾಕಿದಾಗ ನೋವಾಗ್ಲೇ ಇಲ್ಲ. ರಾಮ ಮಂದಿರ ವಿಚಾರದಲ್ಲಿ ನಿಜ, ಅಲ್ಲಿ ಪಾಕಿಸ್ತಾನದಲ್ಲೆಲ್ಲ ಅಲ್ಲಿ ದೇವಸ್ಥಾನಗಳಿಗೆ ಕೋಳಿನ ಕೂಡಾಕುವಂಥ ಗೋಡನ್ನು ಈ ಥರ ಮಾಡಿ ಇಟ್ಕೊಂಡವ್ರೆ. ಸೊ ರಂಗಣ್ಣ ಅಂತ ಬೆಂಕಿ ಅನ್ಕೊಳ್ರಿ, ರಂಗಣ್ಣ ಮಾತಾಡೋದ್ರಲ್ಲೇ ಮುಟ್ಟು ನೋಡ್ಕೊಳಂಗೆ ಕೊಡ್ತಾರೆ. ಸೊ ಅವ್ರುಗಳ ರಿಯಾಕ್ಷನ್ಗಳು ಕೇಳ್ತಾ ಇದ್ರೆ ನಿಜವಾಗ್ಲೂ ಅವರು ಓದಿರೋ ಪತ್ರಕರ್ತ, ಅವ್ರು ಏನು ಮಾಡ್ಕೊಂಡಿದ್ದಾರೆ ಉದ್ಯಮ, ಬಟ್ ಅದ್ರಲ್ಲಿ ಮಾತ್ರ ನೈಪುಣ್ಯತೆನ ಹೊಂದ್ಬಿಟ್ಟವ್ರು ಅವರು. ಯಾವ ಮಾಡಾಕ್ಬಿಡ್ತಾರೆ ಎಲ್ರಿಗೂ. ಸೊ ಅಜಿತ್ ಸರ್ದು ನೋಡೋಣ.
ಈಗ ನಿಮ್ಮ ಸಿವಿಲೈಸೇಷನ್ನಿನ ಗುರುತೇನು ಅಂತ ಯಾರಾದ್ರೂ ಕೇಳಿದ್ರೆ ಬಾ ಅಯೋಧ್ಯೆಗೆ ತೋರಿಸ್ತೇನೆ ರಾಮ ಮಂದಿರವನ್ನ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಬಾ ಅಯೋಧ್ಯೆಗೆ ತೋರಿಸ್ತೀನಿ ರಾಮ ಮಂದಿರವನ್ನ. ಪುನರುತ್ಥಾನ ಅಂತ ಅಂದ್ರೆ ಅವನ ಅಜ್ಜಿ ಹೀಗ ನಕ್ಕನಿಗೆ ಆಗ್ಬೇಕು. ಚಂದ ಆಯ್ತಲ್ಲ. ಪುನರುತ್ಥಾನ ಅಂದರೆ ನಮ್ಮ ಇದರಲ್ಲಿ ಕೇಳ್ಕೊಬೇಕು, ನೋಡ್ಕೊಳಂಗೆ ಮಾಡ್ತಾರೆ ಅನ್ನೋದಿದೆ. ನನ್ನ ಪ್ರಕಾರ ಈಗ ರಾಮ ಮಂದಿರ ಆಯಿತು. ಸೊ ನೆಕ್ಸ್ಟು ನನ್ನ ಪ್ರಕಾರ ಪಕ್ಕ ಕೃಷ್ಣ ಜನ್ಮಸ್ಥಳಕ್ಕೆ ಹೋಯ್ತಾರೆ. ಸೊ ಹಂಗೆ ಅಂದ್ಕೊಂಡಿದ್ದೀನಿ ನಾನಂತೂ. ಸೊ ದೇಣಿಗೆ ಬಗ್ಗೆ ಒಂದು ಎಲ್ರಿಗೂ ಒಂದು ಇದಿದೆ, ಒಂದು ಕೆಲವು ಟಾಕ್ಸ್ಗಳೈತೆ ದೇಣಿಗೆ ಬಗ್ಗೆ. ಇವ್ರಿಗೆ ಅಷ್ಟು ಕೊಡೋದ್ರಲ್ಲಿ ಹಂಗೆ ಮಾಡ್ಬೋದಾಗಿತ್ತು, ಎಜುಕೇಷನ್ನು, ಔಷಧಿ ಇದೆಲ್ಲ ಮಾಡ್ಬೋದಾಗಿತ್ತು. ನನಗೆ ಗೊತ್ತಿಲ್ಲ, ನಾನು ಯಾವ ರಾಜಕೀಯದ ಇದ್ದಾಗಿ ಬರ್ತಲ್ಲ ನಾನು, ಅಥವಾ ಯಾವುದೋ ರಾಜಕೀಯದ ಬಗ್ಗೆ ಇವಾಗ ಮೋದಿಜಿಯೋ ಫೇವರ್ ಆಗೋ ಅಥವಾ ನಮ್ಮ ಕಾಂಗ್ರೆಸ್ ಫೇವರ್ ಆಗೋ ಅವ್ರು ಯಾರ ಬಗ್ಗೆ ಫೇವರ್ ಆಗಿ ನಾನು ಮಾತಾಡ್ತಲ್ಲ. ಸೊ ನನ್ನ ಥಿಂಕಿಂಗ್ ವೈಸ್ ಏನಂದರೆ, ಇವ್ರು ಯಾರಿಗೂ ಎಲ್ರಿಗೂ ಗೊತ್ತಿರೋ ಸತ್ಯನೇ ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರೋ ಸತ್ಯ, ಇದು ಯಾವುದು ಸರ್ಕಾರದ ದುಡ್ಡು ಅಲ್ಲ, ದೇಣಿಗೆ ದುಡ್ಡು. ಅಂದರೆ ಭಕ್ತಾದಿಗಳು ಏನು ಕೊಡ್ತಾರೆ ಅದ್ರಲ್ಲಿ ಕಟ್ತಾರ ದುಡ್ಡು. ಹೆಂಗೆ ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ಒಂದು ಸದ್ಗುರು ಅವರು ಒಂದು ಮಾತು ಹೇಳಿದ್ದಾರೆ, ಗುರುಜಿ. ಸರ್ಕಾರ ಕೈ ಹಾಕಿದ್ರೆ ತಾನೇ ದೊಡ್ಡದಾಗ ಆಗುತ್ತೆ. ಸರ್ಕಾರ ಇಷ್ಟು ಹಣ ಖರ್ಚು ಮಾಡ್ಬೇಕಾಗಿತ್ತ? ಸರ್ಕಾರ ಹಣ ಖರ್ಚು ಮಾಡಿಲ್ಲ. ಶಾಲೆ ಕಟ್ಬೋದಾಗಿತ್ತು. ಸರ್ಕಾರ ಹಣ ಖರ್ಚು ಮಾಡಿಲ್ಲ. ಇದು ರಾಮ ಜನ್ಮಭೂಮಿ ಟ್ರಸ್ಟ್ ಅಂತಿದೆ. ಈಗ ನನಗೂ ಇನ್ವಿಟೇಷನ್ ಬಂದಿದೆ. ಆ ಟ್ರಸ್ಟ್ ಇಂದ ಇನ್ವಿಟೇಷನ್ ಬಂತು, ಅವ್ರು ಬಂದು ನಮಗೆ ಇನ್ವೈಟ್ ಮಾಡಿದ್ರು. ಸರ್ಕಾರದಿಂದ ಯಾರು ಬರ್ಲಿಲ್ವಲ್ಲ, ಸರ್ಕಾರದ ಹಣ ಎಲ್ಲೂ ಹೋಗಿಲ್ವಲ್ಲ, ಅಕೌಂಟ್ ನೋಡ್ಬೋದಲ್ಲ. ಅದೇ ಟ್ರಸ್ಟ್ ಅವರೇ ಶಾಲೆ ಕಟ್ಬೋದು, ಆಸ್ಪತ್ರೆ ಕಟ್ಬೋದು. ಯಾಕೆ ಬೇರೆ ನೀವು ಕಟ್ಬೋದಲ್ಲ? ಯಾರು ಹೇಳ್ತಾರೋ ಇದನ್ನ ಅವರೇ ಕಟ್ಬೋದಲ್ಲ, ಹೇಳೋರ್ಗೆ ಅವರೇ ಕಟ್ಬೋದಲ್ಲ. ಹಾಸ್ಪಿಟ್ಲು ಕಟ್ಬೋದು, ಸ್ಮಶಾನನು ಕಟ್ಬೋದು, ದೇವಸ್ಥಾನನು ನೆಸೆಸಿಟಿ ಇದೆ. ಅದೇ ತರ ಸರ್ಕಾರ ಕೈ ಹಾಕಿದ್ರೆ ತಾನೇ. ಅದನ್ನೇ ಹೇಳಿದ್ದು. ಸೊ ಹೇಳೋರು ಅದನ್ನ ಹೇಳೋದ್ರ ಬದಲಿ ನನಗೆ ಗೊತ್ತಿರಂಗೆ ಲಾಲು ಪ್ರಸಾದ್ ಅವರೆಲ್ಲ ಹೇಳೋರೋ ರೀತಿ 500-900 ಕೋಟಿಯಷ್ಟು ದುಡ್ಡುಗಳನ್ನ ಸರ್ಕಾರದವರೇ ತಿಂದಿರೋ ಎಷ್ಟೋ ನಮಗೆ ನಮ್ಮ ಮುಂದೆನೇ ಎಷ್ಟೋ ಸಂದರ್ಶನಗಳಲ್ಲಿ ಅಥವಾ ನಾವು ಟಿ ವಿ ಮಾಧ್ಯಮಗಳಲ್ಲಿ ನೋಡೋ ರೀತಿ ಇಷ್ಟೋ ಮ್ಯಾಟ್ರ್ಗಳಿವೆ ಆ ಥರ. ಸೊ ಅದನ್ನೆಲ್ಲ ಕ್ವಶನ್ ಮಾಡಲಿಲ್ಲ. ಸೊ ಏನೋ ರಾಮ ಮಂದಿರ ಮಾಡ್ತಿದ್ದೀವಿ ಅಂದ ತಕ್ಷಣ ಅದಕ್ಕೊಂದಷ್ಟು ಕ್ವಶನ್ಸ್ಗಳು ಇಲ್ದಿರೋ ಅಂಥ ಒಂದು ಏನೇನೋ ಒಂದು ಬೇಕು, ಏನೋ ಒಂದು ಅದಕ್ಕೆ ನಾವು ಪ್ರತ್ಯುತ್ತರವಾಗಿ ಏನೋ ಮಾತಾಡ್ಬೇಕು ನಾನು ಅನ್ನೋ ಲೆಕ್ಕಾಚಾರ ಬೇಡ. ನಮ್ಮ ನೆಲದಲ್ಲಿ ಏನೋ ಒಂದು ನಮಗೆ ಇಷ್ಟ ಆಗುವಂಥದ್ದು ನಡೆಯುತ್ತೆ ಅಂದಾಗ ಇರ್ತಾರೆ ಅಲ್ವಾ, ಕಾಲಿಳಿಯೋರು ಇದ್ದೇ ಇರಬೇಕು. ಕಾಲಿಳಿಯೋರು ಇದ್ರೇ ಜೀವನದಲ್ಲಿ ಬೆಳೆಯೋಕ್ಕಾಗೋದು. ಸೊ ಅಂತ ನನ್ನ ಮಕ್ಳು ಇದ್ರೇ ಬೆಳಿಬೇಕು ಬಿಡ್ರಿ, ಅದು ಹೋಯ್ತದ್ಲಾಗಿ. ನಮ್ಮ ರಂಗಣ್ಣಂದ ನೋಡೋಣ ಇನ್ನೊಂದು. ಇನ್ನು ಯಾರೋ ಪ್ರಭೂತಿ ಇಡಿಯಟ್ ಎ ಫೂಲ್, ಅವನು ಒಂದು ಪ್ರಶ್ನೆ ಕೇಳಿದಾನ. ಅವನು JDU ಸಂಸದ ಅಂತೆ. ಅವನು ಮಂದಿರ ಲೋಕಾರ್ಪಣೆಗೆ ಏಕೆ ಆಮಂತ್ರಣ ಕೊಡಬೇಕು? ಇದೇನು ಶ್ರಾದ್ದಾನ ಮದುವೆನಾ? ಕರೆಕ್ಟ್. ನಿನ್ನ ನಾಯಕ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆದಾಗ ಇನ್ವಿಟೇಷನ್ ಮಾಡಿಸ್ತಾರಲ್ಲ, ಅದು ತಿಥಿನ? ಓತ್ ಟೇಕಿಂಗ್ ಇನ್ವಿಟೇಷನ್ ಮಾಡ್ತಾರಲ್ಲ, ಯಾರ ಗೆಸ್ಟ್ಗಳು, VVIPಗಳು, MLAಗಳು, ಅವ್ರ ಕಡೆಯವರು ಎಲ್ಲರಿಗೂ ಕೊಡ್ತೀರಲ್ಲ, ಅದೇನು ನಿಮ್ ಮನೆಯವ್ರದ್ದು ಯಾರ್ದಾರು ತಿಥಿನ, ಅವ್ರ ಮನೆಯವ್ರದ್ದು ಯಾರ್ದಾರು ತಿಥಿನ? ಅದು ನಿನ್ನ ಮದುವೆ ಹೇಗಾಯಿತು ಅನ್ನೋದನ್ನ ಅಥವಾ ಸೂಪರ್ ನಿನ್ನ ಮದುವೆ ಹೇಗಾಗಿತ್ತು ಅಂತ ಚೆಕ್ ಮಾಡಬೇಕು. ಅದಕ್ಕೆ ಇನ್ವಿಟೇಷನ್ ಮಾಡಿಸಿದ್ಯಾ ಮಾಡಿಸಿಲ್ವಾ ಅಂತ. ಹಾಗಾದ್ರೆ ಅದು ತಿಥಿನಾ? ಇನ್ನು ಅದು ತಿಥಿನಾ? ಅಕ್ಕನ್ ಹೇಳ್ರಿ, ಅದು ತಿಥಿನಾ? ಸೊ ನನಗೇನು ಅನ್ನಿಸ್ತದೆ ಅಂದರೆ, ನನಗೆ ಗೊತ್ತಿರಂಗೆ ನಾನು ಆಲ್ಮೋಸ್ಟ್ ನಾನು ನ್ಯೂಸ್ ಚಾನಲ್ಸ್ ಎಲ್ಲ ನಾನು ಜಾಸ್ತಿ, ನಮ್ಮ ತಂದೆ ಜಾಸ್ತಿ ನೋಡ್ತಾರೆ. ಸೊ ಅವಾಗ ಅವ್ರು ಹಾಕಿದಾಗೆಲ್ಲ ಒಂದು 2-3 ಸತಿ ನೋಡ್ತೀನಿ. ಅವಾಗ ನನಗೆ ನೋಡಿದಾಗೆಲ್ಲ ಒಂಥರ ಆಶ್ಚರ್ಯ ಆಗುತ್ತೆ. ಅಲ್ಲಿ ನಾನು ನ್ಯೂಸ್ ನೋಡಬೇಕಾದ್ರೆ ಅವ್ರು ಮಾತಾಡೋ ಅಂಥ ರೀತಿ ನೋಡಿದ್ರೆ, ಮುಂದೆ ಕೂರಿಸ್ಬಿಟ್ಟು ಮಾತಾಡ್ಸಿದ್ರೆ ಹೆಂಗೆಲ್ಲ ಮುಕ್ಕುಗಿಬೋದು ಅನ್ನೋದು ನನಗೊಂಥರ ಅದೊಂದು ಥಾಟ್ ಬರುತ್ತೆ. ಇವ್ರು ಮುಂದೆ ಕೂರಿಸ್ಕೊಬೇಕು, ಇವ್ರು ಮಾತಾಡ್ತಾರೋ ವ್ಯಕ್ತಿ ಯಾರು ಇರ್ತಾರೆ ಆ ವ್ಯಕ್ತಿಗಳು ಮುಂದೆ ಕೂತಿರ್ಬೇಕು, ಆಪೋಸಿಟ್ ಕುತ್ಕೊಂಡು ಮಾತಾಡಬೇಕು. ಅವಾಗ ಅದರಲ್ಲೊಂದು ಮಜಾ ಇರುತ್ತೆ. ಸೊ ನೋಡೋದ ಬನ್ರಿ ಇನ್ನೊಂದು. ನಾವು ಆ ಥರ ಮಜಾ ಸಿಕ್ಕಿದ್ರು ಚೆನ್ನ ಅಲ್ವಾ? ಎಲ್ಲೋ ಕುತ್ಕೊಂಡು
ನಾವು ಕಮೆಂಟ್ಸ್ಗಳು ಹೊಡೆಯೋದ್ರ ಬದಲು ನೀವು ನಕ್ಕನ ಆಪೋಸಿಟ್ ಕುತ್ಕೊಂಡು ಮಾತಾಡೋ ಲೆಕ್ಕಾಚಾರನೇ ಬೇರೆ.